ನಮಸ್ಕಾರ ವೀಕ್ಷಕರೇ, ಕೈಲಾಸ ಸರೋವರ ಮಾನಸ ಸರೋವರ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ಈ ಕೈಲಾಸ ಮಾನಸ ಸರೋವರ ಯಾತ್ರೆನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆದ್ರೆ, ಮತ್ತೆ ಇದರ ಮಹತ್ವ ಏನು, ಇದರಿಂದ ಏನು ಉಪಯೋಗ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ. ಜೊತೆಗೆ ಎಷ್ಟೋ ಜನಕ್ಕೆ ಇಲ್ಲಿ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದ್ರೆ ಹೇಗೆ, ಯಾವ ರೀತಿ ಹೋಗ್ಬೇಕು, ಅಲ್ಲ ಅಕಾಮಿಡೇಷನ್ ಹೇಗಿರುತ್ತೆ ಅನ್ನುವಂತಹ ಚಿಂತೆ ಸಾಕಷ್ಟು ಜನರಿಗೆ ಕಾಡ್ತಾನೆ ಇರುತ್ತೆ. ಹೋಗುವ ಬಗೆ, ವಿಧಾನ, ರೀತಿ ನೀತಿ ಎಲ್ಲವನ್ನ ದೂರದ ಊರುಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಅದೆಲ್ಲವನ್ನ ತಿಳ್ಕೊಂಡು ಹೋಗೋದ್ರೊಳಗೆ ಕಾಲ ಮಿಂಚಿ ಮಿತಿ ಮೀರಿ ಹೋಗಿರುತ್ತೆ ಅನ್ನುವಂತಹವರ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿದೆ. ಸೊ ಅಂತಹದ್ದೇ ಒಂದು ಯಾತ್ರೆಯನ್ನ ಶ್ರಾವಣ ಮಾಸದಲ್ಲಿ ಯಾಕೆ ಮಾಡ್ಬೇಕು, ಅದರ ಮಹತ್ವ ಏನು, ಇದೆಲ್ಲದರ ಬಗ್ಗೆ ಕೂಡ ನಾವಿವತ್ತು ಮಾತನಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ವೇದ ಬ್ರಹ್ಮಶ್ರೀ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವೇ ಸಾಮಾನ್ಯವಾಗಿ ಗುರುಜಿ, ನನ್ನನ್ನ ಸೇರಿಸಿ ಕೂಡ ಈ ಯಾತ್ರೆಗಳನ್ನ ಹೋಗ್ಬೇಕು ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ಹೋಗೋ ರೀತಿ ನೀತಿ ಬಗ್ಗೆ ವಿಧಾನ ಗೊತ್ತಿರೋದಿಲ್ಲ. ಈ ಯಾತ್ರೆ ಆರಂಭ ಯಾವ ರೀತಿ ಇರುತ್ತೆ, ಇದರ ಮಹತ್ವ ಏನು ಅಂತ ನೋಡ್ತಾ ಹೋಗೋದಾದ್ರೆ ಗುರುಜಿ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತಿ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಎಲ್ಲ ವೀಕ್ಷಕ ಬಂಧುಗಳೇ, ಆಯುಷ್ ಟಿವಿಯ ಜೊತೆಯಲ್ಲಿ ನಾವು ವಿಶೇಷವಾಗಿ 5 ವರ್ಷಗಳ ನಂತರ ಅಭೂತಪೂರ್ವವಾದಂಥ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ನಿಮಗೋಸ್ಕರ ಈ ಒಂದು ಆಧ್ಯಾತ್ಮಿಕ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಪಿಕ್ನಿಕ್ ಅಲ್ಲ, ಇದು ಪಿಲಿಗ್ರಿಮೇಜ್, ತೀರ್ಥಯಾತ್ರೆ ಅಂತ ಕರಿತೀವಿ. ಆ ಭಗವಂತನನ್ನು ನೋಡಲಿಕ್ಕೆ, ಆ ಸನ್ನಿಧಾನದಲ್ಲಿ ಹೋಗಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ನೋಡಿ, ಹಿಂದೆ ನಮ್ಮ ತಂದೆ ತಾತ ಮುತ್ತಾತಂದ್ರು ಯಾವುದೂ ನೋಡಿಲ್ಲ, ಇನ್ನು ಮುಂದೆ ಹೇಗಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ನಮಗೋಸ್ಕರ ಸರ್ಕಾರ ಈ ಒಂದು ನಮ್ಮಲ್ಲೇ ಇದ್ದಂಥ ಕೈಲಾಸ ಪರ್ವತ ಮಾನಸ ಸರೋವರವನ್ನು ಅಚಾನಕ್ಕಾಗಿ ಅದು ಇವತ್ತು ಟಿಬೆಟ್ ಕೊಟ್ಟಿದ್ವಿ, ಅಲ್ಲಿಂದ ಚೀನಾ ದೇಶದಲ್ಲಿದೆ. ಹೋಗಬೇಕಾದ್ರೆ ನಾವು ಪಾಸ್ಪೋರ್ಟನ್ನು ಹೊಂದಿರಲೇಬೇಕು. ನಿಮಗೆಲ್ಲ ಆಸೆ, ಬರ್ತೀರಾ, ಎಲ್ಲ ಬುಕ್ ಮಾಡ್ತೀರಾ, ದುಡ್ಡು ತಗೊಂಡು ಬಂದಿರ್ತೀರಾ, ಪಾಸ್ಪೋರ್ಟೇ ಇರಲ್ಲ ನಿಮ್ಮ ಹತ್ರ. ಇದು ನೇಪಾಳಕ್ಕಾದ್ರೆ ನಿಮಗೆ ID ಕಾರ್ಡ್ ಆಗುತ್ತೆ, ಯಾವ್ದು ಕಾರ್ಡ್ ತೋರಿಸೋದ್ರಾಗುತ್ತೆ. ಆದರೆ ಪಾಸ್ಪೋರ್ಟ್ ಅನ್ನೋದು ಮೊದಲು ಮುಖ್ಯ. ಇದರಲ್ಲಿ ಏನು ಕೈಲಾಸ ಅಂದರೆ ಯಾಕೆ ವಿಶೇಷ ಅಂತ ತಿಳ್ಕೊಳ್ಬೇಕಾಗತ್ತೆ. ನಮ್ದು ಮೋಕ್ಷದಾಯಕ ನಗರಗಳು ಅಂತ ಕರಿತೀವಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ತೈವ ಅಂತ ಕರೆದಿದ್ದೀವಿ. ಇವೆಲ್ಲ ಮೋಕ್ಷದಾಯಕ ನಗರಗಳು. ಇವೆಲ್ಲ ಹೇಗಿದೆಯೋ ಇದಕ್ಕಿಂತಲೂ ಉತ್ತಮವಾದ ಕ್ಷೇತ್ರ ಅಂದರೆ ಬದರಿ ಮತ್ತು ಕೈಲಾಸ ಮಾನಸ ಸರೋವರ. ಈ ಯಾತ್ರೆನ ಪ್ರತಿಯೊಬ್ಬರು ಸಹಿತ ಮಾಡಬೇಕು. ನಮ್ಮಲ್ಲಿ ಹೇಗೆ ಅಂದರೆ, ಹೋಗಬೇಕಾದ್ರೆ ಎಂಟ್ರೆನ್ಸೇ ನೇಪಾಳ, ಪಶುಪತಿನಾಥನ ದರ್ಶನವನ್ನ ಮಾಡ್ತೇವೆ. ನಂತರ ಅಲ್ಲಿಂದ ನಮಗೆ ಸುಮಾರು 300-400 ಕಿಲೋಮೀಟರ್ ಮೊದಲನೇ ಬಸ್ ಪ್ರಯಾಣ ಆಗ್ತಾರೆ. ನಂತರ ಇಮಿಗ್ರೇಷನ್ ಬಾರ್ಡರ್ ಆಗುತ್ತೆ. ಅಲ್ಲಿಂದ ನಮ್ಮ ಪ್ರಯಾಣ ಹಂತ ಹಂತವಾಗಿ ನಾವು ಕೈಲಾಸ ಮಾನಸ ಸರೋವರಕ್ಕೆ ಹೋಗ್ತೀವಿ. ಯಾಕೆ ಅಂದ್ರೆ ನನಗೆ ಅನುಭವ, ನಾನು 2001ರಿಂದ 11 ಬಾರಿ ಮಾನಸ ಸರೋವರ ಯಾತ್ರೆ ಮಾಡಿದ್ದೇನೆ. ಎಲ್ಲ ಭಕ್ತಾದಿಗಳನ್ನ ಕರ್ಕೊಂಡೋಗಿದ್ದೇನೆ. ಅದ್ಭುತವಾದಂತಹ ವಿಶೇಷವಾದಂತಹ ಜೀವನದಲ್ಲಿ ಯಾವುದಾದರೂ ಸಾಹಸಮಯವಾದ ಯಾತ್ರೆ ಇದೆ ಅಂದ್ರೆ ಇದು ಕೈಲಾಸ ಮಾನಸ ಸರೋವರ ಯಾತ್ರೆ. ಯಾಕೆಂದ್ರೆ ಅಲ್ಲಿ ಬೃಹದಾಕಾರವಾದಂಥ ಸರೋವರ, ಅದು ರೋಮಾಂಚನವಾಗ್ತದೆ ನಿಮಗೆ ನೋಡ್ಲಿಕ್ಕೆ. ನಮ್ಮ ಜೀವನದಲ್ಲಿ ಒಂದು ಸಲವಾದರೂ ನಾನು ಆ ಒಂದು ಸರೋವರ ಸ್ಥಾನ ಕೈಲಾಸ ಪರ್ವತವನ್ನ ದರ್ಶನ ಮಾಡಬೇಕು, ಅದನ್ನ ಪರಿಕ್ರಮ ಮಾಡಬೇಕು ಅಂತ ಆಸೆ. ಯಾಕೆಂದ್ರೆ ಜಗತ್ತಿನ ತಂದೆ ತಾಯಿಗಳಾದಂಥ ವಾಗರ್ಥ ವಿವಸಂಪ್ರತ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೂ ಒಂದೇ ಪಾರ್ವತಿ ಪರಮೇಶ್ವರೋ. ಆ ಪರಮೇಶ್ವರ ಹೇಗೆ ವೈಕುಂಠದಲ್ಲಿ ಮಹಾವಿಷ್ಣು ಲಕ್ಷ್ಮಿ ಇದ್ದಾರೋ, ಅದೇ ರೀತಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ವಾಸವಾಗಿರುವಂತಹ ಜಾಗ. ಇನ್ನು ನಮ್ಮ ತಂದೆ ತಾಯಿನ ನೋಡ್ಲಿಕ್ಕೆ ನಮಗೆ ಎಷ್ಟು ಕಾತುರರಾಗಿರ್ತೀವಿ. ಆ ರೀತಿ ನಮ್ಮ ಯಾತ್ರೆ ಪ್ರಾರಂಭ ಆಗ್ತಾರೆ. ಅಲ್ಲಿಂದ ಹಂತ ಹಂತವಾಗಿ ಕರ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಮಾನಸ ಸರೋವರ 18,000 ಅಡಿ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ. ನಾವು ಹೋಗಬೇಕಾದ್ರೆ ನಾವು ಈ ಲೆವೆಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಹಂತ ಹಂತವಾಗಿ ಹೋಗ್ಬೇಕು. ನೇಪಾಳಕ್ಕೆ ಹೋದ ತಕ್ಷಣ ನಮಗೆ ಸ್ವಲ್ಪ ಒಂದು ಹಂತ,
ಅಲ್ಲಿಂದ ಇನ್ನೊಂದು 5,000 ಅಡಿ ಮೇಲೆ ಹೋಗ್ತೀವಿ, ಅಲ್ಲಿಂದ ಇನ್ನೊಂದು 5,000 ಅಡಿ ಮೇಲೆ ಹೋಗ್ತೀವಿ. ಹೀಗೆ ನಮಗೆ ಒಂದೊಂದು ಜಾಗದಲ್ಲಿ ನಮ್ಮನ್ನ ತಂಗಿಸ್ತಾ ಇರ್ತಾರೆ. ಯಾಕೆಂದ್ರೆ ಆಲ್ಟಿಟ್ಯೂಡ್ ನಮಗೆ ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಇದಕ್ಕೆ ನಮ್ಮನ್ನೆಲ್ಲ ಅವ್ರು ನೋಡ್ಕೊಂಡು ವೈದ್ಯಕೀಯ ತಪಾಸಣೆಗಳನ್ನ ಮಾಡಿ, ಅಲ್ಲಿ BP ಶುಗರ್ ಅನೇಕ ಕಾಯಿಲೆಗಳಿದ್ರೆ ಬರಕ್ ಕಷ್ಟ ಆಗ್ತಾರೆ, ನಮಗೆಲ್ಲ ತಪಾಸಣೆಗಳನ್ನ ಮಾಡಿ ಇವನು ಮುಂದಕ್ಕೆ ಹೋಗ್ಬೋದು ಅಂತಿದ್ರೆ ಮಾತ್ರ ಮುಂದಕ್ಕೆ ಕಳಿಸ್ಕೊಡ್ತಾರೆ. ಯಾಕೆಂದ್ರೆ ಟೂರ್ ಹೋಗಕ್ಕೆ ನಮಗೆ ತೊಂದರೆ ಇಲ್ಲ, ಬರೀ 2,35,000 2 ಲಕ್ಷ ಅಂತ ನಾವು ಮಾಡಿರ್ತೀವಿ. ಅಲ್ಲಿ ಗುರುಜಿ ದುಡ್ಡು ಅನ್ನೋದಕ್ಕಿಂತ ಆ ಭಗವಂತನ ನಾವು ದರ್ಶನ ಮಾಡ್ಬೇಕು ಅನ್ನುವಂತಹದ್ದು ಅವರಲ್ಲಿ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ ಒಂದು ಆರೋಗ್ಯದ ಸಮಸ್ಯೆ ಆಗ್ಬಹುದು ಅಂತ, ಇನ್ನು ಕೆಲವೊಂದಿಷ್ಟು ಜನರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಜೊತೆಗೆ ಅವ್ರ ಪಾಸ್ಪೋರ್ಟೇ ಇರೋದಿಲ್ಲ ಅಂತ, ಮತ್ತೆ ಹೇಗ್ ಹೋಗ್ಬೇಕು ಅನ್ನೋದು ಸಾಕಷ್ಟು ಜನರಿಗೆ ಹೋಗೋ ಆಸೆ ಇದ್ದಂಥವ್ರಿಗೆ ಗೊತ್ತಿರೋದಿಲ್ಲ ಕೂಡ. ಇಂತಹ ನೀವು ಹೇಳ್ತಾ ಇದ್ರಿ ಸುಮಾರು ವರ್ಷಗಳಿಂದ ಈಗಾಗಲೇ ನೀವು ಯಾತ್ರೆಯನ್ನ ಇದನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆ. ಅದ್ರ ಜೊತೆಗೆ ಶ್ರಾವಣ ಮಾಸದಲ್ಲೇ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಹೋಮ ಹವನಗಳ ವಿಚಾರಗಳು ಇರಬಹುದು, ಅದ್ರ ಬಗ್ಗೆ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಗುರುಜಿ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ನಮಸ್ಕಾರ ಮೇಡಮ್, ನಾವು ಬೆಂಗಳೂರಿಂದ ಮಾತಾಡ್ತಿರೋದು, ಶ್ರೀನಿವಾಸ್ ಅಂತ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಸರ್. ಗುರುಜಿ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಹೇಳಿಪ್ಪ. ನಮ್ಮ ತಂದೆ ತಾಯಿಯವ್ರನ್ನ ಈ ಒಂದು ಕೈಲಾಸ ಯಾತ್ರೆಗೆ ಕಳಿಸ್ಬೇಕು ಅಂತ ಅನ್ಸ್ತಿದ್ದೆ. ಆಯ್ತು. ಈಗ ಟಿವಿ ನೋಡ್ತಿದ್ದಾಗ ತಾವು ಕಾಣಿಸಿದ್ರಿ, ಸಂದರ್ಶನ ಆಯ್ತು. ಆಯ್ತು. ಗುರುಗಳೇ, ಈಗ ನಮ್ಮ ತಂದೆಗೆ 65 ವರ್ಷ, ನಮ್ಮ ತಾಯಿಗೆ 60 ವರ್ಷ. ಅವ್ರು ಬರ್ಬೋದಾ ಗುರುಗಳೇ? ಖಂಡಿತವಾಗಿಯೂ ಬರ್ಬೋದು. ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಕಳಿಸಿ. ಅವ್ರಿಗೆ ಪಾಸ್ಪೋರ್ಟ್ ಇದೆಯಾ ಮೊದಲು? ಸರಿ, ಅವ್ರ ಜವಾಬ್ದಾರಿ ನೀವೇನು ಯೋಚನೆ ಮಾಡಬೇಡಿ, ನಾವಿರ್ತೀವಿ. ನಮ್ಮ ಆಯುಷ್ ಟಿವಿ ನಿಮ್ ಜೊತೆಯೊಂದಿಗಿರುತ್ತೆ, ಮುರಳಿ ಸಾರ್ ಇರ್ತಾರೆ. ಅವ್ರನ್ನ ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ತರ ನೋಡ್ಕೋತೀವಿ ನಾವು. ಯಾಕೆ ಅಂದ್ರೆ 68 ವರ್ಷ ಆದ್ಮೇಲೆ ಅಲ್ಲಿ ಬಿಡಲ್ಲ, ಅದಕ್ಕೋಸ್ಕರ ಜವಾಬ್ದಾರಿ ಕಷ್ಟ. ಅಷ್ಟೊಳಗಿರ್ತಕ್ಕಂಥ ಯಾರು ಬೇಕಾದ್ರೂ ಬರಬಹುದು, ಅವ್ರನ್ನ ಕಳಿಸ್ಕೊಡಿ. ಪಾಸ್ಪೋರ್ಟ್ ಇದ್ರೆ ಆದಷ್ಟು ಬೇಗ ಬುಕ್ ಮಾಡಿ. ಯಾಕೆಂದ್ರೆ ಜೀವನದಲ್ಲಿ ಏನ್ ಅನ್ಕೊಂಡಿದೀವೋ ಸ್ವಕಾರ್ಯಂ ಅದ್ಯ ಕುರ್ವೀತ ಅಂತ, ನಾಳೆ ಮಾಡುವ ಕೆಲಸವನ್ನು ಮುಂಚೆ ಮಾಡಬೇಕು. ಅದಕ್ಕೆ ಇಲ್ಲಿ ಏನೇನ್ ಹೇಳ್ತೀವಿ, ಏನೇನ್ ಆಗುತ್ತೆ ಅನ್ನೋದಕ್ಕಂತ ತಾವು ಕೇಳ್ತಾ ಇದ್ರೆ ತಮ್ಮ ತಂದೆ ತಾಯಿನ ಕಳಿಸ್ಕೊಡಿ. ಭವ್ಯವಾದಂತ ಯಾತ್ರೆ, ಯೋಚನೆ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಜೀವನದಲ್ಲಿ ನೀವೇನೇ ಸಂಪಾದನೆ, ಕೋಟಿ ಹಣ ಇರ್ಬೋದು, ಯಾರಾದ್ರೂ ಹೋಗಿ ನಮ್ಮ ವಂಶದವರು ಹೋಗಿ ಮಾನಸ ಸರೋವರ ಮುಟ್ಟಿದರೆ, ಕೈಲಾಸನಾಥನನ್ನ ನೋಡಿದರೆ ಅಂದ್ರೆ ಅದೇ ಪುಣ್ಯಕರವಾದ್ದು. ಆದ್ರಿಂದ ಕಳಿಸ್ಕೊಡಿ, ಕರ್ಕೊಂಡು ಹೋಗ್ತೀವಿ. ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವು ಹೇಳ್ತಿದ್ರಿ ಆಲ್ಮೋಸ್ಟ್ ಈಗಾಗಲೇ ಯಾತ್ರೆಯನ್ನ ಹೋಗ್ಬೇಕು ಅನ್ನುವಂತಹದ ಆಸೆ, ಜೊತೆಗೆ ವಯಸ್ಸಿನದ್ದು ಕೂಡ ಇಲ್ಲಿ ಇದಾಗುತ್ತೆ, ಅದ್ರ ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಕೂಡ ನಾವು ಕೆಲವೊಂದಿಷ್ಟು ಪಾಲನೆ ಮಾಡ್ಬೇಕಾಗತ್ತೆ ಇಲ್ಲಿ ಅಂತ. ಏನೇನು ಗುರುಜಿ? ಖಂಡಿತವಾಗಿಯೂ ಮೊದಲನೇದಾಗಿ ನೀವು ಹೇಳಿದ್ರೆ ಯಾಕೆ ಈ ಮಾಸದಲ್ಲಿ ಹೋಗ್ಬೇಕು ಅಂತ. ಇದು ಶ್ರಾವಣ ಮಾಸ ಬಹಳ ವಿಶೇಷವಾದಂತಹ ಮಾಸ. ನಮ್ಮಲ್ಲಿ ಪೂರ್ಣಿಮೆಗಳು ಬರ್ತವೆ. ಈಗ ಆಷಾಢ ಶುದ್ಧ ಪೂರ್ಣಿಮಾ, ಶ್ರಾವಣ ಶುದ್ಧ ಪೂರ್ಣಿಮಾ, ಭಾದ್ರಪದ ಶುದ್ಧ ಪೂರ್ಣಿಮಾ, ಇವೆಲ್ಲ ಏನಂದ್ರೆ ಬಹಳ ವಿಶೇಷವಾದಂತಹ ದಿನಗಳು ಅಂತ ಕರಿತೀವಿ. ಶ್ರಾವಣ ಪೂರ್ಣಿಮೆಯಲ್ಲಿ ಅಮರನಾಥದಲ್ಲೇ ವಿಶೇಷ. ಇನ್ನು ಅದರಲ್ಲೂ ಮೇಲ್ಗಡೆ ಅಮರನಾಥಕ್ಕಿಂತ ಎತ್ತರ ಇದು. 18,000 ಅಡಿ ಎತ್ತರದ 22,000 ಅಡಿ ಮೇಲಕ್ಕೆ ಹೋಗ್ತೀವಿ ನಾವು. ಇನ್ನುವೆ ಶಿವನ ತಲೆಯ ಮೇಲೆ ಗಂಗೆ ಇರೋ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಹೋದ್ರೆ ಇನ್ನೆಂತ ವಿಶೇಷ ಇರಬೇಕು. ಭಗವಂತನನ್ನ ನಾವು ಜಪ ತಪಗಳನ್ನ ಮಾಡಬೇಕಾದ್ರೆ ಮನೆಯಲ್ಲಿ ಮಾಡಬಹುದು, ನದಿ ಹತ್ರ ಮಾಡಬಹುದು, ಸಮುದ್ರ ಹತ್ರ ಮಾಡಬಹುದು. ಇನ್ನೂ ಭಗವಂತನ ಹತ್ರದಲ್ಲಿ ಹೋಗಿ ಮಾಡಿದಾಗ ಬೇಗ ಸಮೀಪದಲ್ಲಿ ಸಿದ್ಧಿ ಆಗುತ್ತೆ. ಯಾಕೆಂದ್ರೆ ಆ ಪ್ರದೇಶ ಪೊಲ್ಯೂಷನ್ ಇಲ್ಲ. ಕೈಲಾಸದಲ್ಲಿ ನಮ್ಮಲ್ಲಿ ಯಾಕೆ ಇಲ್ಲೆಲ್ಲ ಬೇಗ ಆಗಲ್ಲ, ಸಿದ್ಧಿ ಆಗಲ್ಲ ಅಂದ್ರೆ ಪೊಲ್ಯೂಷನ್ ಜಾಸ್ತಿ. ಅಲ್ಲಿ ಪಂಚಭೂತಗಳು ಕ್ಲೀನ್ ಆಗಿದೆ, ಗಾಳಿ ಕ್ಲೀನ್ ಆಗಿದೆ, ಬೆಳಕು ಕ್ಲೀನ್ ಆಗಿದೆ, ನೀರು ಕ್ಲೀನ್ ಆಗಿದೆ. ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ. ಒಂದು ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಯಾರು ಶ್ರಾವಣ ಮಾಸದಲ್ಲಿ ಆ ಬುಡದಲ್ಲಿ ಹೇಳ್ತಾರೋ ಅದು 1000ದಷ್ಟು ಫಲವನ್ನು ಕೊಡ್ತವೆ. ಅಂತ ಒಂದು ಶ್ರಾವಣ ಪೂರ್ಣಿಮೆ. ಯಾಕೆಂದ್ರೆ 24 ಗಂಟೆನೂ ಬೆಳಕೆ ಇರುತ್ತಲ್ಲ ಅಲ್ಲಿ ನಿಮಗೆ. ಯಾಕೆಂದ್ರೆ ಕೈಲಾಸ ಬೆಳ್ಳಿಯ ಕವಚ ಹತ್ತಾಗಿರುತ್ತೆ ನಮಗೆ. ನೀವು ಅದು ರೋಮಾಂಚನ ದೃಶ್ಯ ಮುಂದೆ ಹೇಳ್ತಾ ಇರ್ತೀನಿ. ನಾವು ಅಲ್ಲಿ ಹೋಗಿ ತಲುಪಿದ ತಕ್ಷಣ 18,000 ಅಡಿ ಅಲ್ಲಿ ನಮ್ಮ ಮಾನಸ ಸರೋವರ ನೋಡೇ ನಾವು ದೀರ್ಘವಾಗಿ ನಮಸ್ಕಾರ ಮಾಡ್ತೀವಿ. ಕಣ್ಣಲ್ಲಿ ನೀರು ಬಂದು ಬಿಡುತ್ತೆ. ಅಪ್ಪ, ನನ್ನ ಜನ್ಮ ಸಾರ್ಥಕ ಆಯ್ತು ಭಗವಂತ, ನನ್ನನ್ನು ಕರ್ಕೊಂಡ್ಬಿಡು ಅಂತಾರೆ ವಯಸ್ಸಾದವರೆಲ್ಲ. ಯಾಕೆಂದ್ರೆ ಅದು ಜೀವಮಾನದಲ್ಲಿ ಯಾರಿಗೋ ಒಂದು ಸಲ ಸಿಕ್ಕೋದು. 280 ಅಡಿ ಆಳ ಇದೆ ಮಾನಸ ಸರೋವರ. ಸುತ್ತಳತೆ ಸುಮಾರು ಆ
130 ಕಿಲೋಮೀಟರ್ ಸುತ್ತಳತೆ ಬರುತ್ತೆ. ಅದನ್ನ ಪರಿಕ್ರಮ ಅಂತ ಕರೀತಾರೆ. ಅದನ್ನು ಕುದುರೆ ಮೇಲೆ ಪರಿಕ್ರಮ ಮಾಡೋರು ಮಾಡ್ತಾರೆ. ಆದ್ರೆ ನಾವಲ್ಲಿ ಸ್ನಾನ ಮಾಡಿಸ್ತೀವಿ. ಸಂಕಲ್ಪ ಸ್ನಾನ ಆಗತ್ರಿ. ಯಾರಿಗೆ ತನ್ಮೇ ಮನ ಶಿವ ಸಂಕಲ್ಪಮಸ್ತು. ಶಿವನ ಮನೆಯಲ್ಲೇ ಸಂಕಲ್ಪ ಯಾರಿಗೂ ಸಿಗಲ್ಲ. ನಾವು ಅದಕ್ಕೆ ಶುಭ ಸಂಕಲ್ಪ ಅಂತ ಕರಿತೀವಿ. ಏನೇನು ನಮ್ಮ ಆಸೆ ಕೋರಿಕೆಗಳಿಯೋ ಎಲ್ಲ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ನಿಮಗೂ ತೀರ್ಥ ಸಂಗ್ರಹ ಮಾಡಿ ನದಿ ಬುಡದಲ್ಲೇ ಬೆಳಗ್ಗೆ ಹೋಮ ಮಾಡ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತೀವಿ. ರುದ್ರ ಹೋಮಗಳನ್ನ ಮಾಡುತ್ತೀವಿ. ಶಿವ ಪಂಚಾಕ್ಷರಿ ಜಪ ಮಾಡ್ತೀವಿ. ಇವೆಲ್ಲ ಕಾರ್ಯಕ್ರಮವನ್ನ ಆ ಮೇಲಿನ ಕೈಲಾಸ ಪರ್ವತ ಕಾಣ್ತಾ ಇರುತ್ತೆ. ಅವನ ಪಾದದಲ್ಲಿ ಕೂತ್ಕೊಂಡು ನಾವು ಸಂತೃಪ್ತಿಯಾಗಿ ಭಗವಂತನ ಧ್ಯಾನ ಮಾಡ್ತೀವಿ. ಪೌರ್ಣಿಮೆ ರಾತ್ರಿ ನಮಗೊಂದು ಅವಕಾಶ. ಯಾಕೆಂದ್ರೆ ಹಗಲು ರಾತ್ರಿ ಒಂದೇ ತರ ಕಾಣುತ್ತೆ. ಪೌರ್ಣಿಮೆಯಲ್ಲಿ ಚಂದ್ರ ಹುಟ್ಟಿದ ತಕ್ಷಣ ಆ ಬೆಳ್ಳಿಯ ಬೆಳಕು ಅವನ ಐಸ್ ಮೇಲೆ ಬಿದ್ದಾಗ ಅದೂ ಸಹಿತ ನಮಗೆ ನೀವು ಬೆಳಕಾಗಿ ಕಾಣ್ತಿರುತ್ತೆ. ಅದಕ್ಕೋಸ್ಕರ ಶ್ರಾವಣ ಮಾಸದಲ್ಲಿ ಈಶ್ವರನಿಗೆ ಬಹಳ ವಿಶೇಷ. ಕಾರ್ತೀಕ ಶ್ರಾವಣ, ಅದಕ್ಕೋಸ್ಕರ ಅದ್ರ ಗುರು ಪೂರ್ಣಿಮಾ ಅಂತ ಕರೀತಾರೆ. ಎಲ್ಲರೂ ಹೋಗಿ ಆ ಆಷಾಢ ಶುದ್ಧ ಪೂರ್ಣಿಮಾ, ಗುರು ಪೂರ್ಣಿಮಾ, ಶ್ರಾವಣ ಪೂರ್ಣಿಮಾ ನಮಗೆಲ್ಲ ಉಪಕ್ರಮಾದಿಗಳೆಲ್ಲ ಮಾಡ್ಕೋತಿಲ್ಲ. ಗುರುಗಳಿಗೆ ನಮನವನ್ನು ಮಾಡುವಂತ, ನಮ್ಮ ಋಷಿಮನೆಗಳಿಗೆ ಮಾಡುವಂತ ದಿನ. ಹಾಗೆ ಎಲ್ಲ ಪೌರ್ಣಿಮೆಗಳು ವಿಶೇಷ. ಅದರಲ್ಲೂ ಶ್ರಾವಣ ಪೌರ್ಣಿಮೆ ಬಹಳ ವಿಶೇಷ ಅಂತ ಹೇಳಿದರೆ ಅದಕ್ಕೆ ತಾವೆಲ್ಲರೂ ನೋಡ್ತಾ ಇದ್ರಲ್ಲ, ಆದಷ್ಟು ಬೇಗ ನೀವೆಲ್ಲ ಬುಕ್ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಿಂದ ಅಷ್ಟೇ, 1 ವಾರ 10 ದಿನ ನಿಮ್ಮ ತಂದೆ ತಾನೇ ಕಳಿಸ್ಕೊಡ್ಬೇಕ್ರಿ. ಮಕ್ಕಳೆಲ್ಲ ನೋಡ್ತಾ ಇದ್ದೀರಾ, ನೀವು ಯಾವುದೋ ಫಾರಿನ್ ಟ್ರಿಪ್, ಸಿಂಗಾಪುರ್, ಹಾಂಗ್ಕಾಂಗು, ಟಿಬೆಟ್ ಎಲ್ಲ ಸುತ್ತಾ ಇರ್ತೀರ ನೀವು. ಆದರೆ ತಂದೆ ತಾಗಲೇ ಬೇಕಾಗಿರೋದು ಆಧ್ಯಾತ್ಮ ಚಿಂತನೆ, ಪಿಲಿಗ್ರಿಮೇಜ್. ಅವ್ರಿಗೆಲ್ಲ ನೀವು ಕಳಿಸ್ಕೊಟ್ರೆ ನೀವು ಆಯುಷ್ ಟಿವಿ ಸಹಯೋಗದೊಂದಿಗೆ ಅವ್ರನ್ನ ಸಂಪೂರ್ಣವಾಗಿ ಕರ್ಕೊಂಡ್ಬರ್ತೀವ್ರಿ. ಕರ್ಕೊಂಬಂದು ನಿಮಗೂ ತೀರ್ಥ, ಪ್ರಸಾದ, ಭಸ್ಮ, ರಕ್ಷೆ ಎಲ್ಲವನ್ನು ಕೊಡ್ತೀವಿ ನಿಮ್ಗೆಲ್ಲ. ಜೊತೆಗೆ ನಿಮಗೆ ಬರಕ್ಕಾಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ. ಅದ್ರ ಬಗ್ಗೆ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಗುರುಜಿ ಕಾಲರ್ ಹಿಡಿದ್ದಾರೆ. ಹಲೋ, ಹಲೋ, ಎಲ್ಲಿಂದ ಕರೆ ಮಾಡಿದ್ರೆ? ಏನ್ ಹೆಸರು? ನಮ್ಮ ಹೆಸರು ಶಂಕರ್ ಅಂತ, ಬೆಂಗಳೂರಿಂದ ಮಾತಾಡ್ತೇನೆ. ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಅದೇ ಈಗ ನಾವು ಈಗ 3ನೇ ತಾರೀಕು ಹೊರಡೋದಂತ ಫಿಕ್ಸ್ ಇದೆಯಲ್ಲ? ಹೌದು. ಆದ್ರೂ ನಾವು ಮನೆಯಿಂದ ನಾವು 4 ಜನ ಬರ್ಬೇಕು ಅಂತ ಇದ್ದೀವಿ. ಆಯ್ತು. ಒಂದೇನಪ್ಪಾ ಅಂದ್ರೆ, ನಾನು ಬೇರೆಯವರು ಬೇರೆ ಟೂರಿಸ್ಟ್ ಇಂದ 4ನೇ ತಾರೀಕು ನಿನ್ನೆ ದಿವಸ ಬುಕ್ ಮಾಡಿದ್ರಂತೆ. ಆದ್ರೆ ಅವ್ರಿಗೇನೋ ಪರ್ಮಿಟ್ ಬಂದಿಲ್ಲ. ಅದು ಪರ್ಮಿಟ್ ಬರೋದು ಲೇಟ್ ಆಗುತ್ತೆ. ಅದರಿಂದ ಅದು 18ನೇ ತಾರೀಕಿಗೆ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇದೇ ತಿಂಗಳ 18ನೇ ತಾರೀಕು ಹೋಗೋದು ಅಂತ ಮಾಡ್ಕೊಂಡಿದ್ದಾರೆ. ಆತರ ಆಗೋ ಚಾನ್ಸಸ್ ಏನಾನ ಇದೆಯಾ ಅಂತ ಕೇಳ್ಬೇಕಾಗಿತ್ತು. ನಮ್ದು ಹೇಗೆ ಅಂದ್ರೆ, ನಮ್ಮ ಮಾಮೂಲಿ ಅವರೆಲ್ಲ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮನ್ನ ಕರ್ಕೊಂಡೋಗಿ ಪ್ಯಾಕೇಜ್ ನ ಬೇರೆಯವ್ರಿಗೆ ಕೊಡ್ತಾರೆ. ನಾವು ಹೇಗೆ ಅಂದ್ರೆ ಪ್ಯಾಕೇಜ್ಗಳನ್ನ ನಿಮ್ಮ ಹತ್ರ ಒಪ್ಕೊಂಡು ಅವ್ರು ಬೇರೆಯವ್ರಿಗೆ ಹೋಗಿಸ್ತಾರೆ. ನಮ್ದು ಆತರ ಇಲ್ಲ. ಆಯುಷ್ ಟಿವಿನವರು ಅಂತ ಮುರಳಿ ಅಂತ ಮ್ಯಾನೇಜರ್ ಇದ್ದಾರೆ ನಮಗೆ. ಆದ್ರಿಂದ ನಾವು ಈಗಲೇ ಇಷ್ಟು ವೀಸಾ ಅಂತ ನಮಗೆ ಬಂದ್ಬಿಡ್ತಾ ಇದೆ. ಆ ವೀಸಾ ನೀವು ಪಾಸ್ಪೋರ್ಟ್ ಕೊಡ್ತಾನೆ, ಆರ್ಡರ್ ಕಾಪಿ ತಗೋತೀವಿ. ನಮ್ಮ ಹತ್ರ ಬೆಳಗ್ಗೆ ಬಾ, ಮಧ್ಯಾಹ್ನ ಬಾ, ಸಾಯಂಕಾಲ ಬಾ, ಹಂಗೆ ಆಗೋ ಚಾನ್ಸ್ ತುಂಬಾ ಕಮ್ಮಿ. ಯಾಕೆ ಅಂದ್ರೆ ನಮ್ದು ಡೆಲ್ಲಿಗೆ ಕಾಂಟ್ಯಾಕ್ಟ್ ಡೈರೆಕ್ಟ್ ಇರೋದ್ರಿಂದ, ನಮಗೆ ಇಲ್ಲಿಯವರ ಆಫೀಸರ್ಸ್ಗಳು ಪ್ರತಿ ವರ್ಷ ಹೋಗೋದ್ರಿಂದ ನಮಗೆ ಇಷ್ಟಿಷ್ಟು ವೀಸಾ ಅಂತ ಕೊಡ್ತಾರೆ. ಬೇರೆಯವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇಷ್ಟಿಷ್ಟು ಬುಕ್ ಆಗಲ್ಲ. ಅವ್ರಿಗೆ ಏನಾಗುತ್ತೆ, ಅವ್ರು 20-10 ಜನ ಮಾಡ್ಕೊಂಡು ಟ್ರಾವೆಲ್ಸ್ ಏಜೆಂಟ್ಗಳಿಗೆ ಕೊಡ್ತಾ ಇರ್ತಾರೆ. ಅದು ನಿಮ್ಗೆ ಆ ತರ ಪಾಪ ಅವ್ರಿಗೆಲ್ಲ ತೊಂದರೆ ಇರಬಹುದು. ಆದ್ರೆ ನಮ್ದ್ರಲ್ಲಿ ನೀವೇನು ಯೋಚನೆ ಮಾಡಬೇಡಿ. ನೀವು ಬುಕ್ ಮಾಡಿದ ತಕ್ಷಣ ಟೈಮ್ ಕರೆಕ್ಟಾಗಿ ಹೋಗುತ್ತೆ. ನಾವು ಅದಕ್ಕೋಸ್ಕರ ನೇಪಾಳ ಟು ನೇಪಾಳ ಜವಾಬ್ದಾರಿ ತಗೊಂಡಿದ್ದೀವಿ. ಇಲ್ಲಾಂದ್ರೆ ಫ್ಲೈಟ್ಗಳು, ಯಾಕೆಂದ್ರೆ 4 ದಿನ 3 ದಿನ ಮಾತ್ರ ನೇಪಾಳಗಿರುತ್ತೆ. ಅದನ್ನು ಬುಕ್ ಮಾಡ್ಕೊಂಡು ಮುಂಚೆನೆ ಹೋಗಿ ನೀವು ಅಲ್ಲಿದ್ರೆ. ಆದ್ರೆ ನಮ್ಮ ಟೂರ್ ಮಾತ್ರ ಗ್ಯಾರಂಟಿ. ನಾವೇನ್ ಟೂರ್ ಲಿಸ್ಟ್ ಕೊಟ್ಟಿರ್ತೀವ ಅದ್ರ ಪ್ರಕಾರ ಹೊರಡೋ ತನಕ ಗ್ಯಾರಂಟಿ ಹಾಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರ ಬದಲಾವಣೆಗಳು 190% ಕಮ್ಮಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಒಂದಿನ ಹೆಚ್ಚು ಕಡಿಮೆ, ಯಾಕಂದ್ರೆ ಮಳೆ ವೆದರ್ ಮೇಲೆ ರಿಪೋರ್ಟ್ ಆಗ್ತಾ ಇರುತ್ತೆ. ಅದನ್ನ ಮಾತ್ರ ಒಂದಿನ ಹೆಚ್ಚು ಕಡಿಮೆ ಅಲ್ಲಿ ನಡಿಬೋದೇ ಹೊತ್ತು, ಅದು ಬರೋವಾಗ ನಡಿಬೋದೇ ಹೊತ್ತು, ಹೋಗುವಾಗ ನಿಮ್ಗೆ ಯಾವುದೋ ಆ ತರ ತೊಂದರೆಗಳು ಕಾಣೋದಿಲ್ಲ ಅಂತ ನನಗೆ ಗೊತ್ತು. ಯಾಕೆ ನಾನು ಇದ್ರಲ್ಲಿ ನನಗೆ ಬಹಳ ಅನುಭವ ಇದೆ. 11 ಬಾರಿ ಮಾನಸ ಸರೋವರ ಯಾತ್ರೆ ಮಾಡಿದ್ದೀನಿ. ಯಾವ್ಯಾವ್ದ್ರ ಹೆಲಿಕಾಪ್ಟರ್ ಹೋದ್ರೆ ತೊಂದರೆ ನಿಮಗೆ. ಯಾಕೆಂದ್ರೆ ಡೇಸ್ ಇಲ್ಲ, ಮೋಸಮ್ ಸರಿ ಇಲ್ಲ ಅಂತಾರೆ, ಮೋಡ ಅಡ್ಡಿ ಇರ್ತಾರೆ, ಇಳಿಸ್ಕೊಂಡ್ಬಿಡ್ತಾರೆ. 1 ದಿನ 2 ದಿನ ಇರಬೇಕು. ನಮ್ದು ವಾಹನಗಳು, ನಮ್ದೆಲ್ಲ ಓಲ್ವಾ ಗಾಡಿ ಬಸ್ಗಳು ಇರ್ತವೆ. ಅಲ್ಲಿಂದ ಸಹಿತ ನಮ್ಗೆ ಬಸ್ಗಳು ಇರ್ತವೆ. ನಮ್ದೇ ಕಿಚನ್ ಬೇರೆ, ನಮ್ದೇ ಸ್ವಂತ ಅಮ್ಮ. ಈ ಸತಿ ನೀವೆಲ್ಲ ನೋಡಿ, ಎಲ್ರಿಗೂ 3-4 ಜನಕ್ಕೆ ಅಲ್ಲೆಲ್ಲ ತುಂಬಾ ಕಷ್ಟ ಈ ಯಾತ್ರೆ. ಬೇರೆ ರೀತಿ ಅಲ್ಲ, ನಮ್ದೇ ಸ್ವಂತ ಅಡುಗೆ ಮನೆ ಮಾಡ್ಕೊಂಡಿದೀವಿ. ನಮ್ಗೆ ಟೈಮ್ ಊಟ ತಿಂಡಿ ಕೊಡತಕ್ಕಂಥದ್ದೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇರೋದ್ರಿಂದ ಈ ಒಂದು ಶಂಕರಾಚಾರ್ಯ ನಮ್ಮ ಆಯುಷ್ ಟಿವಿ ಚಾನೆಲ್ ನೊಂದಿಗೆ ನಾವು ಹೋಗ್ತಿರೋದ್ರಿಂದ ನಮಗೆ ಮುರಳಿಯನ್ನವರು ಮ್ಯಾನೇಜರ್ ಇದ್ದಾರೆ. ನಗನಗ್ತಾ ಮಾತಾಡ್ತಾರೆ. ಸಂತೃಪ್ತಿಯಾಗಿ ನೀವು ಇರ್ತೀರಾ. ಯಾತ್ರೆ ಪರಿಪೂರ್ಣವಾಗಿ ನಿಮಗೆ ಯಶಸ್ವಿ ಆಗುತ್ತೆ. ಖಂಡಿತ ನೀವು ಬನ್ನಿ, ತೊಂದರೆ ಆಗೋದಿಲ್ಲ. ಧನ್ಯವಾದ ಕರೆಯನ್ನ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ನಾವು ಬ್ಯಾಂಗ್ಳೂರಿಂದ ಮೇಡಮ್, ಸೋಮಶೇಖರ್ ಅಂತ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹೇಳಿ ಸರ್, ಮಾತಾಡಿ ಸರ್. ಗುರುಗಳೇ ನಮಸ್ತೆ. ಗುರುಗಳೇ ಹೇಳಪ್ಪ.
ಗುರುಗಳೇ ನಮ್ಗೆ 45 ವರ್ಷ. ಹಾ. ಇದು ಫಸ್ಟ್ ಬ್ಯಾಚ್ ಎಷ್ಟು ಯಾವ ತಾರೀಕಿಂದ ಹೊರಡೋದು ಗುರುಗಳೇ? ಸರ್ ನಾವು ಇಲ್ಲಿ ಆಗಸ್ಟ್ 3ನೇ ತಾರೀಕು ನಾವು ಬಿಡ್ತೀವಿ ಸರ್. ನಮ್ಮ ಕಡೆಯಿಂದ ಆಗಸ್ಟ್ 3ನೇ ತಾರೀಕು ಬಿಡುವಂತಹ ಕಾರ್ಯಕ್ರಮ ನಮ್ದಿದೆ. ಯಾಕೆ ಅಂದ್ರೆ ನಾವು ಅವತ್ತು ಹಾಕೊಂಡು ನಿಮಗೆ ನೇಪಾಳ ಬೇರೆ ತೋರಿಸ್ಬೇಕು ಒಂದ್ ದಿವಸ. ಅಲ್ಲಿಗೆ ಹೋಗಿ ಹಾಲ್ಟ್ ಮಾಡಿಸಿ ನಿಮಗೆ ರುದ್ರಾಕ್ಷಿ ಸರ ಹಾಕಿ ಸ್ವಾಗತ ಮಾಡ್ತಾರೆ. ಅಲ್ಲಿ ಕರ್ಕೊಂಡು ನಿಮ್ಗೆಲ್ಲ ಹೋಟೆಲ್ ಎಲ್ಲ ಇಳಿಸ್ತಾರೆ. ಸೈಡ್ ಸೀನ್ ನಿಮಗೆ ನೇಪಾಳ, ಪಶುಪತಿನಾಥ, ಬುದ್ಧನದ ಮತ್ತೆ ಗುಡ ನೀಲಕಂಠ ದೇವಸ್ಥಾನ, ಅಮ್ನೋರ್ ಶಕ್ತಿಪೀಠ ಎಲ್ಲ ತೋರಿಸಿ ನೀವು ಹೋಗ್ತಾ ಇರೋದು ಮಾನಸ ಸರೋವರ. ಅದಕ್ಕೆ ನಿಮಗೆ ದೃಢವಾಗಿ ನಿಮಗೆ ಬರಬೇಕು. ಅದಕ್ಕೆ ಬೇಕಾದಂತಹ ಮೀಟಿಂಗ್ಗಳೆಲ್ಲ ಇರುತ್ತೆ. ಅದೆಲ್ಲ ಸಾಯಂಕಾಲದತ್ತು ಇಷ್ಟೆಲ್ಲವನ್ನು ಕಾರ್ಯಕ್ರಮ ಇರೋದ್ರಿಂದ ನಾವು ಮೊದಲನೇ ಬ್ಯಾಚ್ ಅಲ್ಲಿ ನಾನು ಇರ್ತೀನಿ. ಯೋಚನೆ ಮಾಡಬೇಡಿ. ಆಗಸ್ಟ್ 3ನೇ ತಾರೀಕು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಯಾರು ಬರಕ್ಕಾಗದೆ ನಿಮ್ಮ ದೊಡ್ಡವರು ಅಕ್ಕಪಕ್ಕದ ಮೇಲೆ ಇರಿದ್ರೆ ಅವರು ನಮಗೆ ನಕ್ಷತ್ರ ರಾಶಿಯನ್ನು ಕೊಟ್ಟು 2,500 ದುಡ್ಡನ್ನು ಕಟ್ಟಿದ್ರೆ ಅವ್ರ ಹೆಸರು ನಾವಲ್ಲಿ ಸತ್ಯಾಂಗ ಪೂಜೆಯನ್ನು ಮಾಡ್ತೀವಿ. ಅವರ ಹೆಸರಲ್ಲಿ ಅಷ್ಟೋತ್ತರ ಪೂಜೆಗಳು, ಅವರ ಹೆಸರಲ್ಲಿ ನದಿ ಸ್ನಾನ, ಅವರ ಹೆಸರಲ್ಲಿ ಹೋಮಾದಿಗಳನ್ನು ಮಾಡಿ ತೀರ್ಥ ಪ್ರಸಾದ ರಕ್ಷೆಯನ್ನು ಕಳಿಸ್ಕೊಡ್ತೀವಿ. ನೀವು ಚಿಂತೆ ಮಾಡಬೇಡಿ. ಆಗಸ್ಟ್ 3ನೇ ತಾರೀಕು ಈಗಲೇ ಸಿದ್ಧತೆ ಮಾಡಿ ಹೊರಡಿ. ನಾನು ಇರ್ತೀನಲ್ಲ, ದಾರಿಯಲ್ಲಿ ಕತೆ ಹೇಳ್ತೀನಿ ನಿಮಗೆ. ಮಾನಸ ಸರೋವರ ಅಂದ್ರೇನು ಅದೆಲ್ಲ ತಿಳ್ಕೊಂಡು ಹೋಗ್ಬೇಕು ನೀವು. ಸುಮ್ಮನೆ ಯಾವುದೋ ಒಂದು ಟೂರ್ ಸಿಂಗಾಪುರ್, ಮಲೇಷ್ಯಾಗ ಹೋಗಿ ಬಂದ್ರಾಗಲ್ಲ. ಇದು ಧಾರ್ಮಿಕ ಯಾತ್ರೆ. ಆದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಸ್ನೇಹಿತರು ಕರ್ಕೊಂಡು ಬುಕ್ ಮಾಡಿ ಹೊರಡೋಣ. ಧನ್ಯವಾದ ಕರೆಯನ್ನ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಗುರುಗಳೇ. ನಮಸ್ಕಾರ. ಕಿರಣ್ ಅಂತ ಮಾತಾಡೋದು. ಹೇಳಿ. ನಮ್ಮ ತಾಯಿ ಇದ್ದಾರೆ, 68 ವರ್ಷ ಅವ್ರಿಗೆ. 68 ಆಗಿದೆ ಈಗ. ಅವ್ರು ಬರ್ಬಹುದಾ? 65 ಅಂತೀರ, 68 ಆಗಿದೆ ಅಂತೀರಲ್ಲ. 68 ವರ್ಷ ಒಳಗಿರ್ಬೇಕು. ಆಗೋದಿಲ್ವಾ? 68 ಆಗಿದೆ. 67 70 ಒಳಗಡೆ ಇದಾರ ಅವ್ರ? 70 ಒಳಗಡೆ ಇದೆ. ಸರಿ, ನೀವು ಆದಷ್ಟು ಬೇಗ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ನಾನು ಅದನ್ನ ಅಲ್ಲಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನಾವು ಈ ತರ ಇದೆ ಅಂತ. ಯಾಕೆ ನಮ್ಗೆಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ಬಿಟ್ರೆ ಸರ್, ನೋಡಿ ತಮಾಷೆಗೆ ಹೇಳ್ತಾ ಇದ್ದೀನಿ, ಟೂರ್ಗೆ ಹೋಗಕ್ಕೆ ನಿಮ್ಗೆ 2.5 ಲಕ್ಷ ಆಗ್ಬೋದು. ನಾವೇನಾದ್ರು ದೇಹ ಬಿಟ್ಬಿಟ್ರೆ 10 ಲಕ್ಷ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಆರೋಗ್ಯ ಸ್ಥಿತಿನೇ ಮುಖ್ಯ. ಭಗವಂತನ ಸನ್ನಿಧಾನ ಅದು. ಅದಕ್ಕೋಸ್ಕರ ನಾವು ಎಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡ್ಬಿಡಿ, ಈಶ್ವರ ಕಳಿಸ್ಕೊಂಡು ವಾಪಸ್ ಕಳಿಸ್ಕೊಡ್ತಾನೆ. ಆದ್ರಿಂದ ಅವ್ರಿಗೆ ಧೈರ್ಯ ತುಂಬಿ ನಾನು ಇರ್ತೀನಿ ಜೊತೆಲಿ. ಪರಿಕ್ರಮ ಆಗದೆ ಇರೋ ಪರವಾಗಿಲ್ಲ, ಮಾನಸ ಸರೋವರ ಸ್ಥಾನ ಆ ಪೂಜೆಗಳನ್ನು ಮಾಡಿಸಿ ಅಲ್ಲೇ ಅವ್ರ ಜೊತೆ ಕೆಳಗೆ ನಾನು ಕೂತಿರ್ತೀನಿ. ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರೋಣ. ಕಳಿಸಿ ಆಗುತ್ತೆ. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಈಗ ಸಾಕಷ್ಟು ಜನರಿಗೆ ಹೋಗೋದಕ್ಕೆ ಆಸೆ ಇದ್ರೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ, ನಮ್ಮ ಹೆಸರುಗಳಲ್ಲಿ ದುಡ್ಡು ಕೊಟ್ರೆ ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡಬಹುದು, ಸಿದ್ಧಿ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಗುರುಜಿ, ಅದ್ರ ಬಗ್ಗೆ ಖಂಡಿತವಾಗಿ ನೋಡಿ. ಯಾರ್ಯಾರು ಆಯುಷ್ ಟಿವಿ ನೋಡ್ತಿದ್ದೀರಾ, ಕೊನೆಯ ಅವಕಾಶ. 100 ಜನಕ್ಕೆ ದಾನ ಧರ್ಮ ದುಡ್ಡುಗಳನ್ನು ಕೊಟ್ಟು ಎಲ್ಲ ಮಾಡಿರಬಹುದು ನೀವು. ಆದ್ರೆ ನೀವು ಕೇಳ್ತಾ ಇರ್ತೀರಾ, ಅಯ್ಯೋ ನನಗೆ ರಜಾ ಸಿಗಲ್ಲಪ್ಪ, ನನಗೆ ಆಫೀಸ್ಗೆ ಆಗ್ತಿಲ್ಲ, ವಯಸ್ಸಾದವರು ಅಯ್ಯೋ ನನ್ಗೆ ಅಲ್ಲಿಗೆ ಹೋಗಕ್ ಆಗ್ತಿಲ್ಲ ಅಂತೀನಿ. ನಿಮ್ದು ಏನ್ ದುಡ್ಡು, ಪೆನ್ಷನ್, ನಿಮ್ಮ ಮಕ್ಳು ಕೊಟ್ಟಿರೋ ದುಡ್ಡು ಏನಿದೆಯೋ ಅದನ್ನ ಈ ಆಯುಷ್ ಟಿವಿ ನಂಬರ್ಗಳು ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಕೇವಲ 2,500 ಮಾತ್ರ. ನಕ್ಷತ್ರ, ರಾಶಿ, ನಿಮ್ಮ ಮನೆಯವ್ರ ಹೆಸರು, ನಿಮ್ಮ ಮನೆಯವ್ರ ಎಲ್ಲ ಹೆಸರುಗಳನ್ನ ಬರೆದು ಅದಕ್ಕೆ ನೀವು ವಾಟ್ಸಾಪ್ ಮಾಡೋದು ಅದೇನೋ ಕಳಿಸಿದ್ರೆ ನೀವು ಕೇವಲ 2,500 ತಗೋತಾರೆ. ನಿಮ್ಮ ಮನೆಗೆ ಮಾನಸ ಸರೋವರ ತೀರ್ಥ, ಒಂದು ರುದ್ರಾಕ್ಷಿ ಸರ, ಆ ಒಂದು ಕಾಯಿನು ಮತ್ತು ಭಸ್ಮ, ರಕ್ಷೆ, ಪ್ರಸಾದ ಇಷ್ಟು ನಿಮ್ಮ ಮನೆಗೆ ಕೊರಿಯರ್ ಅಲ್ಲಿ ಅದನ್ನು ತಲುಪಿಸುವಂತಹ ಜವಾಬ್ದಾರಿ ಈ ಆಯುಷ್ ಟಿವಿ ಮಾಡ್ತೀರಿ. ಆದ್ರಿಂದ ಯಾರ್ಯಾರು ನೋಡ್ತಿದ್ದೀರಾ, ಆಮೇಲೆ ನಿಮ್ ಕೈಲಿ ಆಗ್ಲಿಲ್ವಾ, ದುಡ್ಡು ಕಾಸು ಇದೆ, ನಿಮ್ ಹೆಸರಲ್ಲೊಬ್ರನ್ನ ಕಳಿಸ್ಕೊಡಿ. ಏನ್ ಯಾತ್ರೆ ಮಾಡ್ಬೋದು. ನಮ್ದು ನೇಪಾಳ ಟು ನೇಪಾಳ 2,35,000 ನಮ್ದು ಅಷ್ಟೇ ದುಡ್ಡು. ಯಾಕೆ ನಿಮ್ಗೆ ಏನಪ್ಪ ದುಡ್ಡು ಅಂತ ಕಾಡ್ತೀರಾ. ಆದ್ರೆ ನೀವು ಮಾತಾಡೋ ಭಾಷೆ ಇರಬೇಕು, ನಿಮ್ದೇ ಕಿಚನ್ ಇರಬೇಕು, ನಿಮ್ ಜೊತೆ ಸಂಗಡದವರೇ ಇರಬೇಕು. ಯಾರ್ದೋ ಜೊತೆ ನೀವು ಟೂರ್ ಹೋದ್ರೆ ಅದೇನು ಗೊತ್ತಾಗಲ್ಲ. ಸುಮ್ಮನೆ ಹೋಗ್ತೀರಾ ಬರ್ತೀರಾ. ನೀವು ಯಾವ್ದೋ ಕೆರೆ ಸುತ್ಕೊಂಬಂದಾಗಿರುತ್ತೆ. ಅಲ್ಲಿ ಮಹತ್ವ ಏನು, ಏನು ಈಶ್ವರ ಅಲ್ಲಿ ಇದ್ದಾನೆ, ಯಾಕೆ ಮಾನಸ ಸರೋವರ ಪಶುಪತಿನಾಥ ಅಂತ ಕರೀತಾರೆ, ಯಾರು ಕೈಲಾಸದಲ್ಲಿದ್ದಾನೆ, ರಾವಣ ವೀಣೆ ನುಡಿಸಿದಂತ ಜಾಗ ಯಾವುದು, ಗಣಪತಿ ಗೌರಿ ಗಣೇಶನ ತಯಾರು ಮಾಡಿದ ಜಾಗ ಯಾವುದು, ಪಾಶುಪತಾಸ್ತ್ರ ಪಡೆದ ಜಾಗ ಯಾವುದು, ಕೈಲಾಸ ಪರ್ವತವನ್ನು ಅಳ್ಳಾಡಿಸಿದ ಜಾಗ ಯಾವುದು, ನಿಮಗೇನು ಗೊತ್ತಾಗುತ್ತೆ. ರಾವಣನ ಸರೋವರ ಇದೆ, ಆಂಜನೇಯ ಐಕ್ಯ ಆಗಿರೋ ಜಾಗ ಇದೆ, ಬಾಂಧಾತ ಪರ್ವತಗಳಿದೆ, ಆ ಒಂದು ದೇವಿಯ ಬಲಗೈ ಬಿದ್ದಂತ ಜಾಗ ಮಾನಸ ಸರೋವರ. ಸ್ಪರ್ಶ ಮಾಡಿದ್ರೆ ಸಾಕು, ನಿಮ್ಮ 7 ತಲೆಮಾರುಗಳು ಪಿತೃದೇವತೆಗಳು ತೃಪ್ತಿಯನ್ನು ಹೊಂತಾರೆ. ಬನ್ನಿ, ಈ ಅದ್ಭುತವಾದಂತ ಯಾತ್ರೆನ ಆಯುಷ್ ಟಿವಿಯೊಂದಿಗೆ ಮಾಡೋಣ. ಹೌದು ಗುರುಜಿ, ಯಾಕಂದ್ರೆ ನಿಮ್ಮ ಅನುಭವ 11 ವರ್ಷಗಳ ಈ ಯಾತ್ರೆಯ ಅನುಭವ, ಅದ್ರ ಜೊತೆಗೆ ಅವರು ಅದನ್ನ ತಿಳ್ಕೊಳ್ಳೋದಕ್ಕೆ, ಆ ಪ್ರಾಪ್ತಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಈ ಯಾತ್ರೆಗೆ ಬರ್ಬೇಕು ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ ಅನ್ಸುತ್ತೆ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ಹೇಳಿ ಗುರುಗಳಿದ್ದಾರೆ, ಮಾತನಾಡಿ. ಸರ್. ಜಯಶಂಕರ್ ಅವರು ಹೇಳಿ. ನಮಸ್ಕಾರ. ನಮಸ್ಕಾರ.
ಧಾರವಾಡದಿಂದ ಮಾತಾಡ್ತಾ ಇರೋದು. ಪ್ರಶ್ನೆ ಅಂದ್ರೆ ಈಗ ನನಗೆ 84 ರನ್ನಿಂಗ್ ಬರ್ಲಿಕ್ಕೆ ನಮ್ಗೆ ಹೆಲ್ತ್ ಕಂಡೀಷನ್ ನನಗೆ ಜಾಸ್ತಿ ಅನ್ಸ್ತದ, ಮತ್ತೆ ಬರ್ಲಿಕ್ಕೆ ಓಡಾಡ್ಲಿಕ್ಕೆ ಆಗ್ತದ ಅಂತ. ಇಲ್ಲ ಸರ್, ಅದು ನಮಗೆ 70 ವರ್ಷದ ಒಳಗೆ ಮಾತ್ರ ನಮಗೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ಅದೆಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಟೂರ್ ರೂಲ್ಸ್ ಇರುತ್ತೆ, ಅದ್ರ ಮೇಲೆ ಆಗಲ್ಲ. ಅದಕ್ಕೋಸ್ಕರ ತಾವುಗಳು ಬಂದ ಮೇಲೆ ಅದನ್ನ ಅಲ್ಲಿಂದ ದರ್ಶನ ಮಾಡಿ ತಮ್ಮ ಕೈಲಿ ಬೇಕಾದ್ರೆ ಸೇವೆ ಪೂಜೆ ಮಾಡಿಸಿದ್ರೆ ಒಂದೇನಾದ್ರು ಕಟ್ಬೋದು. ಇಲ್ಲ ತಮ್ಮ ಮಕ್ಕಳು ತಮ್ಮ ಯಾರೋ ತುಂಬಾ ಬೇಕಾದವರಿದ್ರೆ ಅವ್ರನ್ನ ಕಳಿಸ್ಕೊಟ್ರೆ ಬೇಕಾದ್ರೆ ಯಾತ್ರೆ ಫಲ ಬರುತ್ತೆ. ಆದ್ರಿಂದ ನೀವು ಬರೋಕ್ಕೆ ಖಂಡಿತವಾಗಿ ತುಂಬಾ ಕಷ್ಟ ಆಗುತ್ತಪ್ಪ, ಆ ಸಾಹಸ ಮಾಡೋದು ಬೇಡ. ತುಂಬಾ ಮಕ್ಳಿಗೂ ಯೋಚನೆ ಎತ್ಕೊಂಡ್ಬಿಡುತ್ತೆ, ನಮಗೂ ಟೂರಲ್ಲಿ ಮುಂದಕ್ಕೆ ಹೋಗಕ್ಕಾಗಲ್ಲ, ಒಬ್ರು ಮಲ್ಕೊಂಡ್ರೆ ನಾವು ಅಲ್ಲೇ ಇರಬೇಕು. ಆದ್ರಿಂದ ತುಂಬಾ ಕಷ್ಟ ಇದೆ. ಆದ್ರಿಂದ ತಮಗೆ ಭಗವಂತ ಒಳ್ಳೇದ್ ಮಾಡಿ ಮಾತಾಡಿದ್ರೆ ಒಳ್ಳೇದಾಗ್ತದೆ ಸರ್. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಜೊತೆಗೆ ಯಾತ್ರೆಗೆ ಹೋಗೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ನೀವು ದುಡ್ಡನ್ನ ಕಟ್ಟಿ ನಿಮ್ಮ ಹೆಸರಲ್ಲಿ ಪೂಜೆ ಪುರಸ್ಕಾರವನ್ನ ಕೂಡ ಮಾಡಿಸಬಹುದು ಅನ್ನೋದ್ರ ಬಗ್ಗೆ ಗುರುಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಯಾತ್ರೆಯ ಫುಲ್ ಮಾಹಿತಿನ ಕೂಡ ತಿಳ್ಕೊಳ್ಬಹುದು. ಈ ಪೂಜೆ ಕುರಿತಾಗಿಯೂ ಸಹ ನೀವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಬಹುದು. ಗುರುಜಿ, ಸಾಕಷ್ಟು ಜನಕ್ಕೆ ಇದನ್ನ ನೋಡ್ತಾ ಇರುವಂತಹವರಿಗೆ ನೀವು ಹೇಳ್ತಾ ಇರುವಂತಹ ಅನುಭವ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಒಂದ್ಸಲ ಜೀವನದಲ್ಲೊಮ್ಮೆ ಹೋಗ್ಬೇಕು ಅಲ್ಲಿಗೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಅನಿಸ್ತಾ ಇರುತ್ತೆ ಗುರುಜಿ. ಕೆಲವೊಂದಿಷ್ಟು ಜನರಿಗೆ ವಯಸ್ಸಿನ ಮಿತಿ ಅಲ್ಲಿ ತುಂಬಾನೇ ಇದಾಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ, ಆರೋಗ್ಯ ಅನ್ನುವಂಥದ್ದು ಕೂಡ. ಅದ್ರ ಜೊತೆಗೆ ಗುರುಜಿ, ಇದು ಹೋಗ್ಬೇಕಾದ್ರೆ ಯಾತ್ರೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ನೀವು ಹೇಳ್ತಾ ಇದ್ರಿ, ಏನೇನ ಫಾಲೋ ಮಾಡ್ಬೇಕು, ಹೇಗೆ? ಖಂಡಿತವಾಗಿಯೂ ಕೈಲಾಸ ಮಾನಸ ಸರೋವರ ಯಾತ್ರೆ ಬರಬೇಕಾದ್ರೆ ಮೊದಲು ನೀವು ವಾಕಿಂಗ್ ಮಾಡಿ, ವಾಕಿಂಗ್ ಮಾಡಿರ್ಬೇಕು. ನಿಮಗೆ ಬೇಕಾದಂತ ಪದಾರ್ಥಗಳನ್ನ ನಾವು ಮೀಟಿಂಗ್ ಗಳಲ್ಲಿ ಹೇಳ್ತೀವಿ, ಶೂ ಇಟ್ಕೊಂಡಿರ್ಬೇಕು. ಡೈಲಿ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಲ್ಲಿ. ಅದರಿಂದ ಏನಾಗುತ್ತೆ, ಉಸಿರಾಟ ಆಡಕ್ಕಾಗಲ್ಲ. ನಾವು ಇಲ್ಲಿಂದ ಏನಾದ್ರು ಒಂದ್ 100 ಮೀಟರ್ ಹೋಗೋಕೆ ಅರ್ಧ ಗಂಟೆ ಬೇಕು. 100 ಮೀಟರ್ಗೆ ನಾನು ಹೇಳ್ತಾ ಇರೋದು ನೋಡಿ, 5 ನಿಮಿಷಕ್ಕೆ 2 ನಿಮಿಷಕ್ಕೆ ಕೊಟ್ಟೋಗ್ತೀರ 100 ಮೀಟರ್, ಅಲ್ಲಿ ಹೋಗಕ್ಕೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಆತರ ಕೈಲಾಸ ಪರ್ವತ ಪರಿಕ್ರಮ 42 ಕಿಲೋಮೀಟರ್ ಮೇಲಿದೆ. 3 ದಿವಸದಲ್ಲಿ ಮಾಡ್ಬೇಕು. ಮೊದಲನೇ ದಿವಸ 14 ಕಿಲೋಮೀಟರ್, ಎರಡನೇ ದಿವಸ 22 ಕಿಲೋಮೀಟರ್, ಮೂರನೇ ದಿವಸ 9 ಕಿಲೋಮೀಟರ್, 10 ಕಿಲೋಮೀಟರ್ ಇರುತ್ತೆ. ಆತರ ಪರಿಕ್ರಮ ಅಂತ ಈ ಬೆಟ್ಟ ಸುತ್ತಬೇಕು. ಅದನ್ನ ನಾವು 100 ಜನ ಹೋದ್ರೆ ಮಾಡೋದೇ 35 ಜನ, ಇನ್ನು 70 ಜನ ಮಲಗಿರ್ತಾರೆ. ಯಾಕೆ ಅವ್ರ ಕೈಲಿ ಆಗಲ್ಲ ನಡೆಯಕ್ಕೆ. ಯಾಕೆ ನಡೆಯೋದು ಅಂದ್ರೆ ನಾವ್ ಇಲ್ಲಿ ಯಾವ್ದೋ ಕರಿಘಟ್ಟ ಚಾಮುಂಡಿ ಬೆಟ್ಟ ಹರಿದಾಗಲ್ಲ ಅದು. ಯಾಕೆಂದ್ರೆ ಗಾಳಿಯ ಒತ್ತಡ, ಗಾಳಿ ಇಲ್ಲೇ ಇರೋದ್ರಿಂದ ನಮ್ಗೆ ತುಂಬಾ ಹಿಂಸೆ ಆಗುತ್ತೆ. ಅದಕ್ಕೆ ಆಗಾಗ ನಾವು ಅವ್ರಿಗೆ ಕಾಫಿ, ಟೀ, ಹಾಲು, ಏನೇನ್ ಬೇಕೋ ಪದಾರ್ಥಗಳನ್ನ ಅದೆಲ್ಲ ಕೊಡ್ತಾ ಇರ್ತೀವಿ ನಾವು. ಆಹಾರ ಪದ್ಧತಿ ಜೊತೆಗೆ ಫ್ಯಾಕಲ್ಟೀಸ್, ಅಕಾಮಿಡೇಷನ್ ಎಲ್ಲ ನಮ್ಮ ದುಡ್ಡಲ್ಲಿ ನಿಮ್ಗೆ ವಸತಿ ಅದೆಲ್ಲ ಸ್ಟಾರ್ ಹೋಟ್ಲುಗಳು ಈ ತರ ಇರಕ್ಕಲ್ಲ, ಒಳ್ಳೆ ರಸಾಯಿ ಕೊಡ್ತಾರೆ, ಊಟ ತಿಂಡಿ, ಕಾಫಿ, ಟೀ, ಹಾಲು, ಪ್ರೋಟಾನಿಕ್ಸ್ ಕೊಡ್ತಾರೆ, ಸೂಪ್ ಕೊಡ್ತಾರೆ, ಬಿಸ್ಕೆಟ್ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಸೇಬ್ ಇರುತ್ತೆ. ಅಲ್ಲಿ ತಕ್ಕನಾಗ ಅಡಿಗೆಗಳು. ನಾವು ಬರೀ ತಿನ್ನಕ್ಕೆ ಹೋಗ್ತಿಲ್ಲ ಅಲ್ಲಿ. ಆದ್ರಿಂದ ನಮಗೇನೋ ತಕ್ಕನಾದ ಆಹಾರ, ಭಗವಂತನನ್ನು ನೋಡ್ಲಿಬೇಕಾದಂತ ಆಹಾರ. ಹೋಟ್ಲು ಸ್ಟಾರ್ ಹೋಟ್ಲಲ್ಲಿ ಇಲ್ಲೇ ಮಸಾಲೆ ದೋಸೆ, ಇಡ್ಲಿ, ದೋಸೆ, ಪೂರಿ ತಿನ್ಕೊಂಡಿರ್ಬೋದು. ಅಲ್ಲಿ ಲಿಮಿಟ್ ಆಗಿರ್ಬೇಕು. ತೀರ್ಥಯಾತ್ರೆ ಪದೇ ಪದೇ ನೀರ್ ಸಿಗಲ್ಲ. ಅಲ್ಲೆಲ್ಲ ಸ್ವಲ್ಪ ನೀರಿದೆ, ಮುಟ್ಟಕ್ಕಾಗಲ್ಲಮ್ಮ. -5 ಟೆಂಪರೇಚರ್ ಅದು. ಕೈ ಹಾಕಿದ ತಕ್ಷಣ ಐಸೋದು. ಆದ್ರಿಂದ ಸ್ನಾನನೂ ಅಷ್ಟೇ ನಮಗೆ ತುಂಬಾ ಕಷ್ಟ ಆಗುತ್ತೆ. ನೇಪಾಳ ಟು ನೇಪಾಳ ಸ್ನಾನ ಇರಲ್ಲ, ಮಾನಸ ಸರೋವರ ಬಿಟ್ರೆ. ಇವೆಲ್ಲ ನಾವು ಮೀಟಿಂಗ್ಗಳಲ್ಲಿ ಬಂದಾಗ ಹೇಳ್ತೀವಿ. ಎಲ್ಲೆಲ್ಲಿ ರಾತ್ರಿ ತಂತು ಹೋಟ್ಲಲ್ಲಿ ಅಲ್ಲಿ ಸ್ನಾನ ಮಾಡಬಹುದು. ಈ ತರದೆಲ್ಲ ರೋಮಾಂಚನ ಯಾತ್ರೆ. ನೀವು ದೂರ ಯಾತ್ರೆ ಮಾಡಿರ್ಬೋದು ಬಿಡಿ, ಕೈಲಾಸ ಮಾನಸ ಸರೋವರ ಬರೆದ್ರೆ ಜಗತ್ತಲ್ಲಿ ದಾಖಲೆ ಆಗುತ್ತೆ. ಅಂತ ಯಾತ್ರೆ ನಮ್ಗೆ ಇದ್ದಿತ್ತ ಅದನ್ನ ಕೊಟ್ಬಿಟ್ಟಿದೀವಿ. ಹಿಂದೆ ಮಹಾರಾಜರು ಹೋಗಿದ್ರು 3 ವರ್ಷಗಳು ಕುದುರೆ ಮೇಲೆ. ಅಲ್ಲೋಗಿ ಒಂದು ಸ್ನಾನವನ್ನು ಮಾಡಿ ನಮ್ಮ ಪಿತೃದೇವತೆಗಳು ತೃಪ್ತಿ ಆಗಲಿ, 2ನೇ ಸ್ನಾನ ನನ್ನ ಕುಟುಂಬದವರು ಒಳ್ಳೆ ಆಗ್ಲಿ, 3ನೇ ಸ್ನಾನ ಇಡೀ ಜಗತ್ತಿನ ಭಾರತ ದೇಶದ ನನ್ನೆಲ್ಲ ಪ್ರಜರು ಒಳ್ಳೇದಾಗ್ಲಿ ಅಂತ ಜಯಚಾಮರಾಜೇಂದ್ರ ಒಡೆಯರ್ ಕುದುರೆಯಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಹಿಂದೆ ಅವರು ಅದನ್ನು ಮಾಡಿದಂತ ಪುಸ್ತಕನೇ ಬಂದಿದೆ. ಆದ್ರಿಂದ ಅಂತ ಕೈಲಾಸ ನೋಡ್ಬೇಕಲ್ರಿ. ಎಲ್ಲ ನೋಡ್ತಾ ಇದ್ದೀರ ಚಿತ್ರಗಳಲ್ಲಿ, ಪಟಗಳಲ್ಲಿ. ಯಾರು ಹೋಗಿದ್ದಾರೆ, ಅದು ಬಹಳ ವಿಶೇಷವಾದಂತಹ ಶಕ್ತಿ ಪೀಠ ಅದು. ಅಲ್ಲೋಗಿ ಒಂದು ಸಲ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥದಾರಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋ ದೇವಿಯ ಬಲಗೆ ಬಿದ್ದಿದೆ ಅಮ್ಮ. ಅದರೊಳಗೆ ಒಂದು ಉದ್ದಡೆ ನೀರು ಕುಡಿದ್ರೆ ಸಾಕು ನಿಮಗೆ, ಅಂತ ಎಲ್ಲ ಸಪ್ತ ಪಾಪಗಳು ಹೊರಟೋಗ್ತವೆ ನಮಗೆ. ಹಾಗೆ ಕೈಲಾಸನಾಥನ ದರ್ಶನ ಆಗ್ತಾರೆ. ಅವೆಲ್ಲವನ್ನು ಸಿಗೋತಕ್ಕಂಥ ಅವಕಾಶ ಈ ಒಂದು ವಿಶೇಷವಾದಂತಹ ನಮ್ಮ ಜೀವನದಲ್ಲಿ ಬಂದು ಸಹ ನೀವು ನೋಡ್ತಿರೋರೆಲ್ಲ ಯೋಚನೆ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ಅವರಿಗೆ ಕೇವಲ 7-8 ದಿವಸ ಮಾತ್ರ ಬುಕ್ಕಿಂಗು, ಆಮೇಲೆ ಆಗಲ್ಲ, ಲಾಸ್ಟ್ ಡೇಟ್ ಬುಕ್ಕಿಂಗು. ಆದ್ರಿಂದ ಬೇಗ
ನೋಡಿ ನಾನು ಹೋಗ್ಬೇಕು ಅಂತ ಮನಸ್ಸು ಮಾಡಿ ದುಡ್ಡು ಸಂಪಾದನೆ ಮಾಡಬಹುದು, ಯಾವತ್ತಾರು ದುಡ್ಡು ಸಿಗುತ್ತೆ. ಇದೇನ್ 2,35,000 ಬಂದ್ಮೇಲೆ ಸರ್ಕಾರ ನಿಮ್ಗೆ 35,000 ಕೊಡುತ್ತೆ, ಸರ್ಕಾರನೇ ಕೊಡುತ್ತೆ. ಅದನ್ನ ಯೋಚನೆ ಮಾಡ್ಬೇಡಿ, ದುಡ್ಡೆಲ್ಲ ಮುಖ್ಯ. ನಂದು ದಾಖಲೆ ಆಗುತ್ತೆ ನಮ್ಮ ವಂಶದಲ್ಲಿ, ಇಂಥವನೊಬ್ಬ ಮೌಂಟ್ ಎವರೆಸ್ಟ್ ಹಿಡಿದ, ಇಂಥವ್ರು ಗೋಲ್ಡ್ ಮೆಡಲ್ ತಗೊಂಡಿದ್ದ, SSLC PUC ತಗೊಂಡಿದ್ದ. ಹಾಗೆ ನೀವು ಭಗವಂತನ ಯಾತ್ರೆ ಮಾಡಿದ್ರೆ ಅದು ಒಂದು ನಿಮ್ಮ ವಂಶದಲ್ಲಿ ದಾಖಲಾಗುತ್ತೆ. ಖಂಡಿತ ಬನ್ನಿ, ನಾನು ಇರ್ತೀನಿ ನಿಮ್ ಜೊತೆಗೆ, ಕಥೆಗಳನ್ನ ಹೇಳ್ತಾ ತೀರ್ಥಯಾತ್ರೆ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆ ಕುರಿತಾಗಿ ಮಾಹಿತಿ, ಹೋಗುವ ರೀತಿ ಬಗ್ಗೆ, ವಿಧಾನ ಹೇಗಿರುತ್ತೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ನಮ್ಮ ಆಯುಷ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಗುರುಗಳೇ, ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.